ಮದುವೆಯ ಈ ಬಂಧ ಅನುರಾಗದ ಅನುಬಂಧ. ಓಕೆ ಸೊ ಗೈಸ್, ಈಗ ಸದ್ಯಕ್ಕೆ ನಾವು ಬಂದು ರೀಚ್ ಆಗಿದ್ದೀವಿ ಈ ಕಲ್ಯಾಣ ಮಂಟಪವನ್ನು. ಅವಲೇ ತೋರಿಸಿದ್ನಲ್ಲ, ಇನ್ನೂ ಪೋಸ್ಟ್ ಕೊಡ್ಬೇಕಾ? ಎಲ್ಲಿ ಫೋಟೋಗ್ರಾಫರೇ ಬಂದಿಲ್ಲ, ನಾವೇ ಫಸ್ಟ್ ಬಂದ್ಬಿಟ್ಟು ನಾವೇ ಬೇಗ ಬಂದಿದ್ದೀವಿ. ನಾವು ಬಲಗಾಲಿಟ್ಟು ಎಂಟ್ರಿ ನೀಡಿದ್ದೇವೆ. ಏನಿಲ್ಲ, ನೀವು ಯಾಕೆ ಸೈಡ್ಗೆ ಹೋಗ್ತಾರೆ? ಬರ್ರಿ, ನೀವು ಇಂಪಾರ್ಟೆಂಟ್ ರೀ ನಮಗೆ. ಬರ್ರಿ, ಬೆಳಗ್ಗೆಯಿಂದ ನನ್ನ ದೋಸ್ತ ಮೈ ಬ್ರದರು ಅದು ಇದು ಅಂತ ಅನ್ಕೊಂಡು ಬೆಳಗ್ಗೆ ಬರೋದು ಬಿಟ್ಬಿಟ್ಟು ಮಧ್ಯಾಹ್ನ ಹೊರಡೋ ಟೈಮಿಗೆ ಬಂದಿದ್ದಾರೆ. ಕೆಲಸ ಅವತ್ತು ಯಾವತ್ತೂ ಇರಲ್ಲ, ಇವತ್ತೇ ಇಟ್ಕೊಂಡು ಹೋಗ್ತಾರೆ. ವಾರ ಮುಂಚೆನೇ ಹೇಳಿದ್ದೀನಿ. ವಾರ ಮುಂಚೆ ಬೇಡ, ನಾನು ತಿಂಗಳು ಮುಂಚೆ ಹೇಳಿದ್ದೆ ನಿಮಗೆ. ಡೇಟ್ ಸೆಟ್ ಆದಾಗ ಹೇಳಿದ್ದೆ ನಿಮಗೆ. ಈ ಡೈಲಾಗ್ಗಳಾಗಬಾರ್ದು. ಆ್ಯಂಡ್ ನಮ್ಮ ಲೋಕೇಶ್ ಬೈ ಇರೋದ್ರ ಪಾಪ ಅಷ್ಟು ದೂರದಿಂದ ಬಂತಾರೆ. ಥ್ಯಾಂಕ್ ಯು, ಮೆಚ್ಚಿಸ್ತೀವಿ. ಎಲ್ಲರಿಗೂ ಹೇಳ್ಬಿಟ್ಟೆ ಪಾಪ ಕ್ಯಾಮ್ರಾ ಹಿಂದೆ ಇರೋನು. ಪಾಪ ನೆನ್ನೆನೇ ಬಂದಿದ್ದ ಅವ್ನು ನೆನ್ನೆನೇ ಬಂದು ಸಿಕ್ಕಾಬಿಟ್ಟೆ ಹೆಲ್ಪ್ ಮಾಡ್ದ. ಎಲ್ಲರಲ್ಲೂ ಓಡಾಡ್ಕೊಂಡು ನನ್ನ ಜೊತೆ ಏನು ತರಕ್ಕೆ ಹೋದ್ರೂ ಬಲ ಇದ್ವಿ. ಚೆನ್ನಾಗಿತ್ತು ಅಷ್ಟೇ. ನನಗೆ ಮುಕ್ತಾಯ ಆಗುತ್ತೆ. ಇನ್ಮೇಲೆ ಏನು ಮಾಡ್ತಾನೆ ಗೊತ್ತಿಲ್ಲ, ನಮಗೂ ಗೊತ್ತಿಲ್ಲ. ಯಾಕೆಂದರೆ ಅವನ attributes and behaviors, everything are being changed. ಏನೋ ಆಗ್ತಾ ಇದೆ ಒಂದು, ಅದು ಹೇಳಕ್ಕಾಗಲ್ಲ ಗೈಸ್. ಓಕೆನಾ, ಬಿಹೈಂಡ್ ದಿ ಸೀನ್ಸ್ ಎಲ್ಲ ತೋರಿಸಿದ್ರೆ ಆಮೇಲೆ ಅವ್ನು 6 ತಿಂಗಳಾಗಿದೆ ಮದುವೆ ಆಗಿ. ಸರ್ಟಿಫಿಕೇಟ್ ತಗೋಬೇಕು. ಬಟ್ ಆದ್ರೂ ನಮ್ಮ ಲೋಕೇಶ್ ಬೈ ಇವತ್ತು ಒಂದು ಸ್ಪೆಷಲ್ ಹೆಲ್ಪ್ ಮಾಡಿದ್ರು ನನಗೆ. ಎಷ್ಟು ಹೆಲ್ಪ್ ಮಾಡಿದ್ರು ಗೊತ್ತಾ? ಯಾರು ಮಾಡಕ್ಕಾಗದೇ ಇರೋದನ್ನ ಇವತ್ತು ಇವ್ರು ಮಾಡಿದ್ದಾರೆ ನನಗೋಸ್ಕರ. ಅರ್ಶನ ಶಾಸ್ತ್ರ ಆದ್ಮೇಲೆ ಮಾಡ್ತೀರಾ, ನಾಳೆ ರಿಜಿಸ್ಟ್ರೇಷನ್ ಆಗ್ಬಿಡ್ತದೆ. ನಮ್ಮ ಪ್ರಾಪರ್ಟಿ ಎಲ್ಲ ಇನ್ನ ನಾವು ಮಾಡಕ್ಕೂ ಪ್ರಾಪರ್ಟಿ ಎಲ್ಲ. ನೀವು ತಪ್ಪು ಮಾಹಿತಿ ಕೊಡ್ತಾ ಇದ್ದೀರಾ, ಎಂಗೇಜ್ಮೆಂಟ್ ಆದ್ಮೇಲೆ ಬೇರೆ ಪ್ರಾಪರ್ಟಿ ಬ್ರಾ. ಎಂಗೇಜ್ಮೆಂಟ್ ಆಗೋದ್ಮೇಲೆ ಬೇರೆ ಅದು ಅಡ್ವಾನ್ಸ್ ಕೊಟ್ಟವ್ರು ಅಷ್ಟೇ. ನಾಳೆ ರಿಜಿಸ್ಟರ್ ಆಗುತ್ತೆ ಅಷ್ಟೇ. ಅಲ್ಲ ಬ್ರೋ, ಫಸ್ಟ್ ಕೇಳಿಲಿ ಗೈಸ್, ಏನ್ ಗೊತ್ತಾ, ಈ ನನ್ನ ಮಗನ್ ತೋರಿಸಿದ ತಪ್ಪಾಯ್ತು. ಕಾರಲ್ಲಿ ಬರಲ್ಲ ಅಂತ ಹೇಳ್ಬಿಟ್ಟು ಶಿಫ್ಟ್ ಆದ ವಿಕಸಣ್ಣನ ಕಾರ್ಗೆ. ಅಲ್ಲಿ ನೋಡಿದ್ರೆ ಹೋಗ್ಬಿಟ್ಟು ಬತ್ತಿ ಇಟ್ಬಿಟ್ಟು ಬಂದವನೆ. ಒಂದ್ ನಿಮಿಷ, ನೀನ್ ಶಿಫ್ಟ್ ಆಗಿರೋದು ಏನಕ್ಕೆ ಗೈಸ್? ಆಕ್ಚುಲಿ ಏನ್ ಗೊತ್ತಾ, ಟೀಸರ್ ಕೊಡ್ಬೇಕಂತ. ಐ ಮೀನ್ ಟೀಸರ್ ತೋರಿಸಿಲ್ಲ ಇವರಿಬ್ಬರಿಗೂ. ಇವನಿಗೆ ನೆನೆ ತೋರಿಸ್ಬಿಟ್ಟಿದ್ದೀನಿ, ಅದಕ್ಕೆ ಗ್ಲಿಮ್ಸ್ ಅಷ್ಟೇ, ಫುಲ್ ಇಲ್ಲ. ಓಡೋಗಿರೋದೆಲ್ಲ ಮಾಡ್ತಾರೆ. ಏನನ್ನಿಸ್ತು ಗೈಸ್? ಆಕ್ಚುಲಿ ಇವಾಗ ತೋರಿಸಿದ್ದು ಬರೀ ಟೀಸರು. ಮೇನ್ ವಿಡಿಯೋ ಏನಿದೆ, ಮೇನ್ ಶೂಟ್ ಏನು ಮಾಡ್ಸಿದ್ದೀವಿ ಅದನ್ನು ನಾವು ನೋಡಿಲ್ಲ. ಅದು ರಿಸೆಪ್ಷನ್ಗೆ ಕಳ್ಸೋಕ್ಕೆ ಮುಂಚೆ ಅದನ್ನು ತೋರಿಸ್ಬಿಟ್ಟು ನಮಗೆ ಕಳಿಸ್ತಾರಂತೆ ಫೋಟೋಗ್ರಾಫರ್ಸು. ಅದೇ ಮಾತಾಡಿರೋದು. ಸೊ ಹಾಗಾಗಿ ಕಾಯ್ತಾ ಇದ್ದೀವಿ ಯಾವ ಸಾಂಗ್ ಇರ್ಬೋದು. ಹಿಂಗೆ ಹೋಗಿ ಹಿಂಗೆ ಬರ್ಬೇಕಾ ಕಾರಣ? ಟ್ರೈ ಮಾಡ್ರಿ, ಹೋಗ್ಲಿ. ಎಂಟ್ರಿ ಮಾಡಿದ್ರಾ MLA ಎಲೆಕ್ಷನ್ ಹೋದಂಗೈತೆ. ಆಗ್ಲೇ ಯಾರೋ ವೆಡ್ಡಿಂಗ್ ಶೂಟ್ ಟೀಸರ್ ನೋಡ್ಬಿಟ್ಟು. ಸೊ ಗೈಸ್, ಇಲ್ಲಿಂದ ಮುಂದಕ್ಕೆ ನಾನು ಜಾಸ್ತಿ ವ್ಲಾಗ್ ಮಾಡೋಕ್ಕಾಗಿಲ್ಲ. ನಾನು ಒಂದು ಸ್ವಲ್ಪ ಬ್ಯುಸಿ ಆಗಿಬಿಟ್ಟೆ. ಆ್ಯಂಡ್ ಅದ್ರ ಜೊತೆಗೆ ನಾವೇನು ಮಾತಾಡೋಕ್ಕಾಗಿಲ್ಲ. ಕೆಲವು ಶಾಸ್ತ್ರಗಳು ಅದು ಇದು ಅಂತ ಹೇಳ್ಬಿಟ್ಟು ಇನ್ವಾಲ್ವ್ಮೆಂಟ್ ಜಾಸ್ತಿ ಆಗ್ಬಿಡ್ತು ಅದರಲ್ಲಿ. ಈಗೆಲ್ಲ ಮಿಕ್ಸ್ ಕ್ಲೋಸ್ ಆಗಿ ಈಗ ಸದ್ಯಕ್ಕೆ ನಾನು ಎಲ್ಲಿದ್ದೀನಿ ಅಂದರೆ ಚೌಟ್ರಿ ಒಳಗಡೆ ಗಂಡಿನ ರೂಮ್. ಅವಾಗಲೇ ಏನು ಡ್ರೆಸ್ ಹಾಕಿದೆ ಅವೆಲ್ಲ ನೀವು ನೋಡಿರ್ತೀರಾ. ಸೊ ಈಗ ನಾನು ಡ್ರೆಸ್ ಚೇಂಜ್ ಮಾಡಬೇಕು. ನಮ್ಮ ರಿಸೆಪ್ಷನ್ ಇದೆ, ರಿಸೆಪ್ಷನ್ಗೆ ಔಟ್ಫಿಟ್ಟು ನಾನು ಸೂಟ್ ಹಾಕೋತಾ ಇದ್ದೀನಿ. ಸದ್ಯಕ್ಕೆ ಸೂಟ್ ಒಳಗಡೆ ಹಾಕುವಂತಹ ಒಂದು ಶರ್ಟ್ ಇದು. ಸೊ ವ್ಲಾಗ್ ಮಾಡೋದು ಮರ್ತೋಗ್ಬಿಟ್ಟೆ, ಆ ಡ್ರೆಸ್ ತೆಗೆದುಬಿಟ್ಟಿದ್ದೆ. ಸೊ ಅದಕ್ಕೋಸ್ಕರ ಹಾಕೊಂಡು ನಾನು ನೆನಪಾಯ್ತು, ಅದಕ್ಕೆ ವ್ಲಾಗ್ ಮಾಡ್ತೀನಿ. ನೆಕ್ಸ್ಟ್ ಕಂಪ್ಲೀಟ್ ಸೂಟಲ್ಲಿ ನಾನು ತೋರಿಸ್ತೀನಿ ನಿಮಗೆ ಯಾವ ಥರ ಕಾಣ್ತೀನಿ ಅಂತ ನೋಡಿರಂತೆ. ನಮ್ಮ ಬಾಯ್ಸು ಎಲ್ಲರೂ ಅವರ ಸ್ಪೇಸಲ್ಲಿ ಹೋಗ್ಬಿಟ್ಟಿದ್ದಾರೆ. ಸದ್ಯಕ್ಕೆ ನಾನು ರೆಡಿಯಾಗಿದ್ದೀನಿ, ಈ ರೀತಿ ಕಾಣ್ತಾ ಇದ್ದೀನಿ, ನೋಡ್ಕೊಂಬಿಡಿ. ಸೊ ಈಗ ಫೋಟೋಶೂಟ್ ನಡೀತಾ ಇದೆ, ಫೋಟೋಶೂಟ್ ಮಾಡೋಣ.
ಹುಡುಗಿದ ಫಸ್ಟ್ ನಡೀತಾ ಇದೆ. ಆಗಲೇ ನಾನು ಹೇಳಿದ್ನಲ್ಲ ನಮ್ಮ ಪ್ರೀ ವೆಡ್ಡಿಂಗ್ ಶೂಟ್ನ ಪ್ಲೇ ಮಾಡ್ತಾರೆ ನಾವು ರಿಸೆಪ್ಷನ್ಗೆ ಹೋಗೋಕೆ ಮುಂಚೆ ಅಂತ. ಸೊ ಫೈನಲಿ ಆ ಟೈಮ್ ಈಗ ಬಂದಿದೆ. ನಾವು ಮೊದಲನೇ ಸರಿ ನಮ್ಮ ಪ್ರೀ ವೆಡ್ಡಿಂಗ್ ಶೂಟ್ನ ಔಟ್ಪುಟ್ಟು ಯಾವ ಥರ ಬಂದಿದೆ ಅಂತ ನೋಡ್ತಿರೋದು. ಹಾಡುಗಳು ಚೆನ್ನಾಗಿದೆ. ಈ ಕಾನ್ಸೆಪ್ಟ್ ತುಂಬ ಇಷ್ಟ ಆಯಿತು. ಡ್ರೆಸ್ಗೂ ಮ್ಯಾಚ್. ಇಲ್ಲಿಂದ ಮುಂದಕ್ಕೆ ರಿಸೆಪ್ಷನ್ ಸ್ಟಾರ್ಟ್ ಆಗುತ್ತೆ. ಜಾಸ್ತಿ ಏನು ವ್ಲಾಗ್ ಮಾಡೋಕ್ಕಾಗಲಿಲ್ಲ, ಬ್ಯುಸಿ ಆಗ್ಬಿಟ್ವಿ. ಆ್ಯಂಡ್ ರಿಸೆಪ್ಷನ್ ಎಲ್ಲ ಮುಗಿದ್ಮೇಲೆ ಫೈನಲ್ ಆಗಿ ಲಾಸ್ಟಲ್ಲಿ ಊಟದ ಟೈಮಲ್ಲಿ ಸಿಕ್ಕಿದ್ದೀನಿ ನೋಡ್ರಿ. ರಿಸೆಪ್ಷನ್ ಎಲ್ಲ ಮುಗೀತು. ಎಲ್ಲೂ ಹೋಗಿಲ್ಲ, ಕೈಯಾಕೊಂಡು ಕಾಯ್ದು ಇಲ್ಲ, ತಿನ್ನಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಸೊ ದಿನ 1ನೇ ತಾರೀಕು ಜೂನು ರಿಸೆಪ್ಷನ್ ಮುಗಿಸಿದ್ರೆ ಇಯರ್ ಹೇಳಿಲ್ಲ. ಇಯರ್ 2025 ಕರೆಕ್ಟಾಗಿ ಹೇಳಿದ್ದೀವಿ. ಅವತ್ತಿನ ಥರ ಆಗಿಲ್ಲ. ಇಲ್ಲಿ ಡ್ಯಾಡಿ ಇದ್ದಾರೆ, ಡ್ಯಾಡಿ ತೋರಿಸೋ ಡ್ಯಾಡಿ ಇಲ್ಲಿ ಮಮ್ಮಿ ಇದ್ದಾರೆ. ಸ್ವೀಟು ತೋರಿಸ ನೀನು ತೋರಿಸೋದು ಇದೆಲ್ಲ ತೋರಿಸ್ತು ಬಿಟ್ಟರೆ ಇದೇ ಔಟ್ ಆಫ್ ನೋವೇರ್ ಇತ್ತು. ಮಾಡಿರಲಿಲ್ಲ. ಕಣ್ಣು ಚೂಡಿ ಸರ್ ಇನ್ನೊಂದ್ಸಲಿ ವೈಟ್ ಬ್ಯಾಲೆನ್ಸ್ ಆಗಿದೆ. ಇನ್ನೊಂದ್ಸಲಿ ಸೊ ಇಲ್ಲಿಂದ ಮುಂದಕ್ಕೆ ನೆಕ್ಸ್ಟ್ ಡೇ ಶುರುವಾಗುತ್ತೆ. ಆ್ಯಂಡ್ ಇವತ್ತು ಬೆಳಗ್ಗೆ ಬೇಗ ಎದ್ದು ಪಟ್ಟಂತ ರೆಡಿಯಾಗಿ ಮಾಡೋಕ್ಕೆ ಶುರು ಮಾಡಿದ್ದೆ ಫೋಟೋಶೂಟು. ಏನು ಮಾಡಿರ್ತೀವೋ ಬಿಡ್ತೀವೋ ಫೋಟೋಶೂಟ್ ಅಂತೂ ಮಿಸ್ ಮಾಡೋಂಗಿಲ್ಲ. ಮದುವೆ ಟೈಮಲ್ಲಿ ನಾವು ಹೋಗ್ಲಿ ಬಿಡು ಅಂತ ಬಿಟ್ಟರು ಫೋಟೋಗ್ರಾಫರ್ಸ್ ಅಂತೂ ಬಿಡೋದಿಲ್ಲ. ಹಿಂದೆ ಹೋಗಿ ಆ ಕಡೆ ಬಂದ್ಬಿಡಿ. ಇಲ್ಲಿಂದ ಮುಂದಕ್ಕೆ ಶುರುವಾಗುತ್ತೆ ಮೇನ್ ಕಾರ್ಯಕ್ರಮ, ಮುಹೂರ್ತ, ತಾಳಿ ಕಟ್ಟುವ ಸಮಯ. ಸೊ ಎಲ್ಲರೂ ಹೇಳ್ತಾರೆ ಕಾಮನ್ ಆಗಿ ತಾಳಿ ಕಟ್ಟಬೇಕಾದ್ರೆ ಹುಡುಗರ ಕೈ ಸಿಕ್ಕಾಬಟ್ಟೆ ನಡುಗುತ್ತೆ ಅಂತ. ನಿಮ್ಗೇನು ಅನ್ಸುತ್ತೆ? ಸಿಕ್ಕಾಬಟ್ಟೆ ನಡಗಲಿಲ್ಲ ಅಂದ್ರೂ ಅಟ್ಲೀಸ್ಟ್ ಒಂದು ಸ್ವಲ್ಪನಾದ್ರು ನಡ್ಕ ಬಂದೇ ಬರುತ್ತೆ ಅಂತ ಹೇಳ್ತಾರೆ. ಸೊ ನಿಮಗೇನು ಅನ್ಸುತ್ತೆ? ನಿಮ್ಮ KGಗೆ ಕೈ ನಡುತ್ತಾ ಇಲ್ಲ ಸ್ಟ್ರಾಂಗ್ ಆಗಿ ಸ್ಟಡಿಯಾಗಿತ್ತಾ? ಏನನ್ಸುತ್ತೆ ಕಮೆಂಟ್ ಆಗಿ. ಹೊಸ ಜೋಡಿಗೆ ಶುಭಾಶಯ. ಮದುವೆಯ ಈ ಬಂಧ ಅನುರಾಗದ ಅನುಬಂಧ, ಏಳೇಳು ಜನುಮದಲು ತೀರದ ಸಂಬಂಧ. ಕಾಣಿಸ್ತಿಲ್ಲ ನಮಗೆ ಕಾಣಿಸ್ತಾ ಇಲ್ಲಪ್ಪ. ತೋರಿಸಿದ್ರೆ ಮಾತ್ರ ಕಾಣಿಸುತ್ತೆ. ನಾನು ತೋರಿಸ್ತಾ ಇದ್ದೀನಿ, ಇದು ಕಾಣಿಸ್ತಾ ಇದೆ.